ಯಾವುದನ್ನ ಪರಿಗಣಿಸಿಲ್ಲ ಅನ್ನುವಂತ ಮಾತನ್ನ ಅಲ್ಲಿ ಸುಪ್ರೀಂ ಕೋರ್ಟ್ ನ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಅರ್ಜಿಯ ವಿಚಾರಣೆ ಇನ್ನೂ ಆಗ್ಬೇಕಾಗಿದೆ ಈಗ. ಅದ್ರಲ್ಲಿ ಬಹಳ ಪ್ರಮುಖವಾದ ಅಂಶ ಅಂತಂದ್ರೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಕಿಡ್ನಾಪ್ ಮಾಡಿ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದು ಕೊಲೆ ಮಾಡಿದ್ರು ಅನ್ನುವಂತ ಒಂದು ಅಪರಾಧದ ಇದೇನೆ ಪ್ರಮಾಣ ಏನಿದೆ ಅದನ್ನ ಅಷ್ಟು ಪರಿಗಣಿಸಿಲ್ಲ ಹೈಕೋರ್ಟ್ ಜಾಮೀನು ಕೊಡ್ಬೇಕಾದ್ರೆ ಅಂತ. ಆಮೇಲೆ ಎಲ್ಲಾ ಆರೋಪಿಗಳಿಗೂ ಸಹ ಒಂದೇ ರೀತಿಯಾದಂತ ಒಂದು ಆಧಾರವನ್ನು ಕೊಟ್ಟಿದೆ. ಎಲ್ಲದೂ ಒಂದು ಅವರ ಅಪರಾಧದ ಪ್ರಮಾಣದ ಮೇಲೆ ಬೇರೆ ಬೇರೆ ಆಧಾರವನ್ನು ಕೊಡ್ಬೇಕಾಗಿತ್ತು, ಆತರ ಮಾಡಿಲ್ಲ ಅಂತ. ಆಮೇಲೆ ಇದು ಏನು ಪ್ರಾಸಿಕ್ಯೂಷನ್ ಮಂಡಿಸಿದೆ ಸಾಕ್ಷಿಗಳನ್ನ, ಸರಿಸುಮಾರು 250ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಮಂಡಿಸಿದೆ. ಈ ಸಾಕ್ಷಿಗಳನ್ನ ಪರಿಗಣಿಸಿಲ್ಲ ಅಂತ ಹೇಳಿ ಬಹಳಷ್ಟು ಸಾಕ್ಷಿಗಳು ಅದರಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ಅಂದ್ರೆ ನೇರವಾಗಿ ಆ ದೃಶ್ಯವನ್ನು ನೋಡಿದಂತ ದರ್ಶನ್ ಮತ್ತೆ ಆರೋಪಿಗಳು ಅಲ್ಲಿ ಇದ್ದದನ್ನ ನೋಡಿದಂತ ಸಾಕ್ಷಿಗಳಿದ್ದಾರೆ, ಜೊತೆಗೆ ಸಾಂದರ್ಭಿಕ ಸಾಕ್ಷಿಗಳು ಇದೆ. ಆದ್ರೆ ಇದನ್ನ ಹೈಕೋರ್ಟ್ ಪರಿಗಣಿಸಿಲ್ಲ ಜಾಮೀನನ್ನು ಕೊಡ್ಬೇಕಾದ್ರೆ ಅಂತಕ್ಕಂಥದನ್ನ ಪ್ರಾಸಿಕ್ಯೂಷನ್ ಈಗ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸತಕ್ಕಂತ ಅರ್ಜಿಯಲ್ಲಿ ಹೇಳಿದೆ. ಹಾಗಾಗಿ ಈಗ ಮುಂದಿನ ಹಂತದಲ್ಲಿ ಈಗ ವಿಚಾರಣೆ ಆಗ್ಬೇಕಾಗಿದೆ. ವಿಚಾರಣೆ ಆದ ನಂತರ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಅಂತ ನೋಡ್ಬೇಕಾಗಿದೆ. ಈಗ ಸದ್ಯ ಸುಪ್ರೀಂ ಕೋರ್ಟ್ ಈಗ ಅರ್ಜಿನ ಸ್ವೀಕಾರ ಮಾಡಿದೆ. ಈಗ ಪ್ರಾಸಿಕ್ಯೂಷನ್ ಸಲ್ಲಿಸಿದಂತ ಕರ್ನಾಟಕ ಸರ್ಕಾರ ಸಲ್ಲಿಸಿದಂತ ಈ ಜಾಮೀನನ್ನ ಪ್ರಶ್ನಿಸಿ ಸಲ್ಲಿಸಿದಂತ ಮೇಲ್ಮನವಿ ಅರ್ಜಿಯನ್ನ ಈಗ ವಿಚಾರಣೆಗೆ ಸ್ವೀಕಾರ ಮಾಡಿದೆ. ಮತ್ತು ಈ ಎಲ್ಲಾ ಆರೋಪಿಗಳಿಗೆ 7 ಜನ ಆರೋಪಿಗಳಿಗೆ ಜಾಮೀನು ಪಡೆದಂತ 7 ಜನ ಆರೋಪಿಗಳಿಗೆ ಈಗ ನೋಟಿಸ್ ಅನ್ನ ಕೊಟ್ಟಿದೆ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.